ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ರಾಯರ ಭಕ್ತರಿಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಾಯರ ದಿನವಾದ ಗುರುವಾರದಂದು ಪೂಜೆ ಮಾಡುವುದು ಹೇಗೆ, ವಿಧಿವಿಧಾನಗಳು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಪಾರ ಮಹಿಮೆಯ ದಯಾಳುಗಳು ಯತಿಶ್ರೇಷ್ಠರು ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಅಲ್ವಾ. ನಿಮಗೆಲ್ಲ ಗೊತ್ತಿರದೆ ಅಲ್ವಾ, ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಹಾಗೆ ಭಕ್ತರ ಆರಾಧ್ಯ ದೈವ ಎಂದೇ ನಾವು ರಾಯರನ್ನು ಕರೆಯುತ್ತೇವೆ. ಹಾಗೆ ಪ್ರಸಿದ್ಧಿ ಕೂಡ ಪಡೆದಿದ್ದಾರೆ. ನಿತ್ಯವೂ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದವನ್ನು ಪಡೆಯುತ್ತಾರೆ. ಭಕ್ತರನ್ನು ನೆನೆದ ತಕ್ಷಣ ಹಾಗೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ನಿವಾರಣೆ ಕೂಡ ಆಗುತ್ತದೆ. ಹಾಗೆ ನಂಬಿ ಬಂದ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಅಲ್ವಾ. ನಾವು ರಾಯರು ನಮ್ಮ ಕೈಲಿ ಪೂಜೆ ಮಾಡಿಸ್ಕೊತಾ ಇದ್ದಾರೆ, ಹಾಗೆ ದೀಪ ಅಂಟಿಸ್ಕೊಳ್ತಾ ಇದ್ದಾರೆ. ನಮ್ಮ ಕಷ್ಟಗಳಿಗೆ ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಲ್ವಾ. ಹಾಗೆ ಗುರುವಾರದಂದು ಪೂಜೆಗೆ ಸೂಕ್ತ ದಿನ ಅಂದು ಪ್ರತಿ ಗುರುವಾರ ನೀವು ಪೂಜೆ ಹಾಗೂ ಉಪವಾಸ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು, ಹಾಗೆ ಶುಭವಾಗಿರುತ್ತೆ. ಹಾಗೆ ನಿಮ್ಮ ಕೈಲಿ ಪ್ರತಿ ಗುರುವಾರ ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೆ ಹಾಲು ಅಥವಾ ಹಣ್ಣನ್ನು ತಿನ್ನಬಹುದು. ಹಾಗೆ ಸ್ವಚ್ಛವಾಗಿರಬೇಕು. ಗುರುವಾರ ಅಂತೂ ಮಡಿಯಿಂದ ಸ್ವಚ್ಛವಾಗಿರಬೇಕು. ಅತಿ ಮುಖ್ಯ ಅಂದರೆ ಹಾಗೆ 6 ಗುರುವಾರಗಳ ಕಾಲ ಪೂಜೆ ಮಾಡಬೇಕು ರಾಯರನ್ನು. ಹಾಗೆ 7ನೇ ಗುರುವಾರ ವಿಶೇಷ ಪೂಜೆ ಮಾಡಬೇಕು. 6 ಗುರುವಾರ ಆದಮೇಲೆ 7ನೇ ಗುರುವಾರ ವಿಶೇಷ ಪೂಜೆ ಕೂಡ ಇರುತ್ತೆ. ಹಾಗೆ ಪೂಜೆ ಸಿದ್ಧತೆ ಮಾಡಿಕೊಂಡು ತುಳಸಿಯನ್ನು ತಪ್ಪದೆ ನೀವು ಅರ್ಪಿಸಬೇಕು. ಹಾಗೆ ಫೋಟೋದ ಮುಂದೆ 5 ದೀಪ ಇರುತ್ತಲ್ಲ, ಆ ಥರ ದೀಪ ಬೆಳಗೋ ಥರ ನೀವು ಇಡಬೇಕು. ಹಾಗೆ ಹಣ್ಣು ತಲೆ ಕೂಡ ಇಟ್ಟು ರಾಯರ ಫೋಟೋ ಚೆನ್ನಾಗಿ ಒರೆಸಿ ರಾಯರಿಗೆ ಗಂಧ ಹಚ್ಚಿ ಹಣೆಗೆ ಹಾಗೆ ನೀವು ದೀಪನ ಹಚ್ಚಿ. ಪೂಜೆಗೆ ಮೊದಲು ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಶುದ್ಧವಾಗಿ ಇಟ್ಕೋಬೇಕು ನಿಮ್ಮ ಮನಸ್ಸು. ನೀವು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸು ಚಂಚಲ, ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳಿಕೊಂಡು ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ಇಚ್ಛೆಗಳು ಕಷ್ಟಗಳು ಪೂರ್ತಿಯಾಗಲಿ ಎಂದು ನೀವು ಮನಸ್ಸಲ್ಲಿ ಬೇಡಿಕೊಂಡು ರಾಯರನ್ನು ಪೂಜೆ ಮಾಡಬೇಕು ಗುರುವಾರದಂದು. ಹಾಗೆ ಫೋಟೋ ಮುಂದೆ ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ಧೂಪ ಬೆಳಗಿ ಹಾಗೆ ಆರತಿ ಬೆಳಗಿ ನೈವೇದ್ಯ ಅರ್ಪಿಸಿ, ರಾಯರಿಗೆ ನೈವೇದ್ಯ ಎಲ್ಲ ಅರ್ಪಿಸಿ. ಹಾಗೆ ಮಂತ್ರ ಕೂಡ ಹೇಳಿ. ಹಾಗೆ ಶ್ರೀ ಗುರುರಾಯರನ್ನು ಪೂಜಿಸುವುದು ಗುರುವಾರ ತುಂಬ ಶ್ರೇಷ್ಠವಾದ ವಾರ ಎಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಹಾಗೆ ಕಡಲೆಕಾಳನ್ನು ನಿಮ್ಮ ಕಷ್ಟಕ್ಕೆ ಇಲ್ಲ ನಿಮ್ಮ ಇಷ್ಟ ಏನಿರುತ್ತೆ ಅದನ್ನು ಮನಸ್ಸಲ್ಲಿ ಬೇಡಿಕೊಂಡು 21 ಕಡಲೆಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಹಾರ ಮಾಡಿ ರಾಯರಿಗೆ ಅರ್ಪಿಸುವುದರಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆ ಕಡಲೆಕಾಳನ್ನು ತೆಗೆದ್ಮೇಲೆ ಡಸ್ಟ್ಬಿನ್ಗಾಗಲಿ ರೋಡಿಗಾಗಲಿ ಎಸಿಬಾರ್ದು. ನಿಮ್ಮ ಪಕ್ಕದಲ್ಲಿ ಎಲ್ಲಾದರೂ ಹಸು ಇದ್ದರೆ ಹಸುಗೆ ಕೊಟ್ಟರೆ ತುಂಬ ಶ್ರೇಷ್ಠವಾಗಿದ್ದು. ಹಾಗೆ ನಾವು ರಾಯರಿಗಿಟ್ಟಿರೋ ನೈವೇದ್ಯವನ್ನು ಕೂಡ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡಬೇಕಾಗುತ್ತೆ. ಹಾಗೆ ತಪ್ಪದೆ ಗುರುವಾರದಂದು
ನಮ್ಮ ಕೈಲಿ ಸಾಧ್ಯವಾಗಿಲ್ಲ ಅಂದರೆ ಮನೆಯಲ್ಲಿ ಯಾರಿರ್ತಾರೆ ಅವರು ಕೂಡ ರಾಯರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಆದರೆ ಗುರುವಾರ ಒಂದು ವಾರನೂ ಕೂಡ ತಪ್ಪಿಸಬಾರದು. ಹಾಗೆ ರಾಯರ ಮಂತ್ರ ಕೂಡ 11 ಬಾರಿ ಇಲ್ಲ 21 ಬಾರಿ ಅಥವಾ 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಹೇಳಬಹುದು. ಅದಾಗಿಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬಹುದು. ಇಲ್ಲಾಂದರೆ 11 ಬಾರಿ, ಇಲ್ಲಾಂದರೆ ನಿಮಗೆ ಟೈಮ್ ಇದೆ ಅಂದರೆ 108 ಬಾರಿ ಕೂಡ ನೀವು ಜಪಿಸಬಹುದು ಅಂತ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.